ಸೇವಕರಾದ ಜಿ ನಾಗರಾಜ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು CSY ನ್ಯೂಸ್ ಕನ್ನಡ ಸಂಸ್ಥಾಪಕರಾದ ಯಲ್ಲಪ್ಪ ರಾಜು ಹಾಗೂ ಕಾಜಿ ಹೊಸಳ್ಳಿ ಗ್ರಾಮಸ್ಥರು. ನಮಸ್ತೆ ಸಮಸ್ತ ನಾಡಿನ ಜನತೆಗೆ. ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ನಾಗರಾಜಣ್ಣನವರಿಗೆ ಮೇ 14ರಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. CSY ನ್ಯೂಸ್ ಕನ್ನಡದ ಸಂಸ್ಥಾಪಕ ಆದಂಥ ಯಲ್ಲಪ್ಪ ರಾಜು ಮಾತಾಡ್ತಾ ಇದ್ದೀನಿ. ಜಿ ನಾಗರಾಜಣ್ಣನವರ ಸೇವೆಗೆ ಮೆಚ್ಚಿ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಒಳಗೊಂಡಂಥ ಎಲ್ಲ ಗ್ರಾಮಗಳಿಗೂ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಜಿ ನಾಗರಾಜಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ, ನಮಗೆ ದೇವರು ಆಯಸ್ಸು ಆರೋಗ್ಯ ಸಕಲ ಭಾಗ್ಯವು ಕೊಟ್ಟು ಇನ್ನೂ ಹೆಚ್ಚು ದಿನ ನಿಮ್ಮನ್ನ ಕಾಯಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಅದಲ್ಲದೆ ಈ ಒಂದು ವಿಡಿಯೋ ಮುಖಾಂತರ ಜಿ ನಾಗರಾಜಣ್ಣನವರು ಮಾಡಿರ್ತಕ್ಕಂಥ ಸೇವೆಗಳ ಬಗ್ಗೆ ಒಂದು ಚಿಕ್ಕ 2 ಮಾತುಗಳನ್ನು ಆಡಲಿಕ್ಕೆ ನಾನು ಬಯಸ್ತೀನಿ. ಜಿ ನಾಗರಾಜಣ್ಣವರು ಸುಮಾರು 20 ವರ್ಷಗಳಿಂದ ತನ್ನ ಸ್ವಂತ ಹಣದಿಂದ ಜನಗಳಿಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ಜಿ ನಾಗರಾಜಣ್ಣನವರ ಬಗ್ಗೆ ಹೇಳಬೇಕಂದ್ರೆ 1-2 ಮಾತುಗಳಲ್ಲ. ಅವರು ಬಹುಶಃ ಕಾಜಿ ಹೊಸಳ್ಳಿ ಗ್ರಾಮದಲ್ಲಿ ಒಂದು ರೋಲ್ ಮಾಡಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಯುವಕರ ಏಳಿಗೆಯಲ್ಲಿ ಜಿ ನಾಗರಾಜಣ್ಣವ್ರನ್ನ ನೋಡಿ ಯುವಕರು ಎದ್ದೊಳ್ಬೇಕಾಗಿದೆ. ಏಕೆಂದರೆ ಜಿ ನಾಗರಾಜಣ್ಣನವರು ಯಾವುದೇ ವ್ಯಕ್ತಿ ಸಹಾಯ ಅಂತ ಕೇಳ್ಕೊಂಡು ಬಂದರೆ ಇಲ್ಲ ಅಂತ ಹೇಳಿದ್ದು ಅವರು ಚರಿತ್ರೆನೇ ಇಲ್ಲ. ಸುಮಾರು 20 ವರ್ಷಗಳಿಂದ ಕಾಜಿ ಹೊಸಳ್ಳಿ ಗ್ರಾಮದಲ್ಲಿ 5 ವರ್ಷ ರೇಷನನ್ನು ವಿತರಣೆ ಮಾಡಿದ್ರು. 15 ವರ್ಷ ಓಂ ಶಕ್ತಿಗೆ ಟ್ರಿಪ್ಗಳಿಗೆ ಬಸ್ಸುಗಳನ್ನು ಉಚಿತವಾಗಿ ವಿತರಣೆ ಮಾಡಿದಂಥ ವ್ಯಕ್ತಿ ಜಿ ನಾಗರಾಜಣ್ಣ. ಆಸ್ಪತ್ರೆಯಲ್ಲಿ ಯಾರಿಗಾದರೂ ಸಮಸ್ಯೆ ಅಂತ ಹೇಳಿ ಕಾಜಿ ಹೊಸಳ್ಳಿ ಗ್ರಾಮದಲ್ಲದೆ ಯಾವುದೇ ಭಾಗದ ಗ್ರಾಮಸ್ಥರು ಬಂದು ಕೂಡ ಜಿ ನಾಗರಾಜಣ್ಣವ್ರನ್ನ ಸಹಾಯ ಕೇಳಿದ್ರೆ ಇಲ್ಲ ಅಂತ ಹೇಳಿರೋ ಮಾತೇ ಇಲ್ಲ. ಹುಡುಗರು ಯಾರೇ ಆಗಲಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಸ್ಕೂಲುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೇಳಿದಾಗ ಸ್ಕೂಲುಗಳಿಗೆ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇದೇ ಜಿ ನಾಗರಾಜಣ್ಣವರು. ಕೆಲವು ಗ್ರಾಮಗಳಲ್ಲಿ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಟೂರ್ನಮೆಂಟ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಆಗೋದಿಲ್ಲ ಅಂತ ಹೇಳದೆ ತನ್ನ ಹೃದಯವಂತಿಕೆಯಿಂದ ಸಹಾಯ ಮಾಡಿದಂಥದ್ದು ಇದೇ ಜಿ ನಾಗರಾಜಣ್ಣನವರು. ಸ್ವಾರ್ಥಿಗಳೇ ತುಂಬಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡವರು ತನ್ನ ಪರಿಶ್ರಮದಿಂದ ಹಲವು ಬಡವರಿಗೆ ಸಹಾಯವನ್ನು ಮಾಡ್ತಕ್ಕಂಥವರು ಈ ಜಿ ನಾಗರಾಜಣ್ಣವರು. ಎಲ್ಲರೂ ಸೇವೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಜಿ ನಾಗರಾಜಣ್ಣವರು ಮಾಡಿರ್ತಕ್ಕಂಥ ಸೇವೆಗಳನ್ನು ಮರೆತು ಇನ್ನಷ್ಟು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಜಿ ನಾಗರಾಜಣ್ಣನವರು. ಪ್ರತಿಯೊಂದು ಗ್ರಾಮಗಳಲ್ಲಿ ಜಿ ನಾಗರಾಜಣ್ಣನವರನ್ನು ರೋಲ್ ಮಾಡಲನ್ನಾಗಿ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥ ಯೂತ್ಸ್ ಇವತ್ತು ಜಿ ನಾಗರಾಜಣ್ಣನವರ ಮಾದರಿ. ಕುಗ್ರಾಮಗಳನ್ನು ಮಾದರಿ ಗ್ರಾಮವನ್ನಾಗಿ ಮಾಡೋದಕ್ಕೆ ಆಸೆಪಟ್ಟು ಇವತ್ತು ಯುವಕರನ್ನು ಮೇಲೆದ್ದೇಳಿ ಅಂತೇಳಿ ಭಗತ್ ಸಿಂಗ್ ಮಾರ್ಗವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಇದೇ ಜಿ ನಾಗರಾಜಣ್ಣನವರು. ಕ್ರಾಂತಿ ಬೇಡ, ಶಾಂತಿಯುತವಾಗಿ ಎಲ್ಲ ಹಳ್ಳಿಗಳಲ್ಲೂ ಯುವಕರು ಮೇಲೆದ್ದೇಳಿ ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇರತಕ್ಕಂಥದ್ದು ಕೂಡ ಇದೇ ಜಿ ನಾಗರಾಜಣ್ಣನವರು. ಜಿ ನಾಗರಾಜಣ್ಣನವರ ಸೇವೆ ಮತ್ತು ಕೊಡುಗೆ ಅಪಾರ. ಜಿ ನಾಗರಾಜಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್, ಜೈ ಭಗತ್ ಸಿಂಗ್, ಜೈ ಭಾರತ್, ಜೈ ನಾಗರಾಜಣ್ಣ. ನಮಸ್ತೆ. ಆಗಲೇ ವಿಡಿಯೋದಲ್ಲಿ ಇದನ್ನು ಹೇಳೋದು ಮರ್ತಿದ್ದೆ. ನಾನು ನಮ್ಮ ಜಿ ನಾಗರಾಜಣ್ಣನವ್ರನ್ನ ಏನು ಮನವಿ ಮಾಡ್ಕೊಳ್ತೀನಿ ಅಂತಂದರೆ, ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮದಲ್ಲಿ ಜನಕ್ಕೆ ಸಮಸ್ಯೆ ಆದರೆ
ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮದಲ್ಲಿ ಯಾರೇ ಒಬ್ಬರಿಗೆ ಸಮಸ್ಯೆ ಆದರೆ ಆಸ್ಪತ್ರೆ ಸೇರಿಸಲಿಕ್ಕೆ ಒಂದು ಆಂಬುಲೆನ್ಸ್ ಇಲ್ಲ. ಆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ನಮ್ಮ ಜಿ ನಾಗರಾಜಣ್ಣವರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊಳ್ತೀನಿ. ಅದಲ್ಲದೆ ಕಾಜೇಹೊಸಳ್ಳಿ ಗ್ರಾಮದಲ್ಲಿ ಯಾರಾದರೂ ನಿಧಾನರಾದರೆ ಇಡಲಿಕ್ಕೆ ಒಂದು ಐಸು ಶವಪೆಟ್ಟಿಗೆ ಇಲ್ಲ. ಆ ಒಂದು ಶವಪೆಟ್ಟಿಗೆಗೆ ವ್ಯವಸ್ಥೆಯನ್ನು ಜಿ ನಾಗರಾಜಣ್ಣವರು ಮಾಡಿಕೊಡ್ಬೇಕು ಅಂತೇಳಿ ನಾನು ಕೋರ್ಕೊಳ್ತೀನಿ ಅಣ್ಣ.